ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ಸ್ಪೆಷಲು ನಮ್ಮ ಮನೆಯಲ್ಲಿ ನಾಟಿ ಕೋಳಿ ಬಿರಿಯಾನಿ ಸಿಂಪಲ್ ಆಗಿ 5 ನಿಮಿಷದಲ್ಲಿ ಹೇಗೆ ಕುಕ್ ಮಾಡೋದು ನಾಟಿ ಕೋಳಿ ಬಿರಿಯಾನಿ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಏನಿಲ್ಲ, ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಕಾಯಬೇಕು. ಮೀನು ಎಲ್ಲ ಮೊದಲೇ ಚಿಕನ್ನ ಅರಶಿನ ಪುಡಿ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಇಟ್ಟಿರಬೇಕು. ಆಮೇಲೆ ಎಣ್ಣೆ ಒಳಗಡೆಗೆ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು, ಆಯಿಲ್ ಫ್ರೈ ಮಾಡಬೇಕು. ಇದನ್ನು ಒಂದು 10 ನಿಮಿಷ ಇರೋಂಥದ್ದು ಚಿಕನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಒಂದು 5 ನಿಮಿಷ ಮಾತ್ರ ನೀವು ಈ ಥರ ಆಯಿಲ್ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅದೇ ಆಯಿಲು ಮತ್ತು ನೀರು ಬಿಡ್ಕೊಂಡಿರುತ್ತೆ ಸ್ವಲ್ಪ ಆಯಿಲ್ ಹಾಕ್ಬೇಕು. ಅದಕ್ಕೆ ಆಯಿಲ್ ಏನು ಬೇಡಿ, ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಬೇಕು. ಸಣ್ಣಗೆ ಈ ಥರ ಹಿಂಗೆ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪನ ಹಿಂಗೆ ಹಾಕಬೇಕು. ಚೆನ್ನಾಗಿ ಅದು ಈರುಳ್ಳಿ ಸ್ವಲ್ಪ ರೆಡ್ಡಿಶ್ ಬರೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಇದನ್ನ ಹಿಂಗೆ ಆನ್ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಂ ಫ್ಲೇವರಲ್ಲಿ ಈ ಥರ ಮೀಡಿಯಂ ಫ್ಲೇವರ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಲೈಟಾಗಿ ಕೆಂಪಾಗ್ತಾ ಇರಬೇಕು, ಕಲರ್ ಬರಬೇಕು. ಇದು ಅಲ್ಲಿ ತನಕ, ಯಾಕೆಂದರೆ ಹಸಿ ಸ್ಮೆಲ್ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ರೆಡ್ಡಿಶ್ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕೋಬೇಕು. ಸ್ಮೆಲ್ಗೆ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಘಮ ಅನ್ನತ್ತೆ. ಹೆಂಗೆ ನೀವು ನೋಡಿ, ಈಗ ಆಲ್ರೆಡಿ ಘಮ ಅಂತ ಈಗಲೇ ತಿನ್ಬೇಕು ಅನ್ನಿಸ್ತೈತೆ, ಆದರೆ ಅವಾಯ್ಡ್ ಮಾಡ್ಕೊಂಡಿದ್ದೀನಿ. ಒಂದು ಚೂರು ಉಳ್ಕೊಳ್ಳಲ್ಲ ನೋಡಿ. ಆಮೇಲೆ ಸ್ವಲ್ಪ ಇದು ಹಸಿಮೆಣಸಿನ್ಕಾಯಿ ಒಂದು 5 ರಿಂದ 6 ಸಾಕು. ಹಸಿಮೆಣಸಿನ್ಕಾಯಿ ಒಂದು ಕೆಜಿಗೆ ಈ ಥರ ಪಟ ಚಟ ಅಂತ ಇರ್ಬೇಕು ಯಾವಾಗಲೂ. ಆವಾಗ ನಿಮಗೆ ನೋಡಿ ಘಮ ಅಂತಿದೆ ನೋಡಿ. ಆ ನಾಟಿ ಬೆಳ್ಳುಳ್ಳಿ, ಆ ನಾಟಿ ಹಸಿಮೆಣಸಿನ್ಕಾಯಿ, ನಾಟಿ ಈರುಳ್ಳಿ ಹಿಂಗೆ ಹಾಕಿದಾಗ ಚೆನ್ನಾಗಿ ಬರುತ್ತೆ. ಫಾರಮ್ ಯೂಸ್ ಮಾಡೋಕೆ ಹೋಗ್ಬೇಡಿ, ಟೇಸ್ಟ್ ಅದು ಕೆಟ್ಟಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಂದು ಚುಟಿಗೆ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ ಚೂರು. ಇದಾಗ್ತಾಗ ಇನ್ನು ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಮಸಾಲೆದು ಹಸಿ ಸ್ಮೆಲ್ ಹೋಗ್ಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಮಾಡೋದು ಸಾಕಿದೆ ಇದು. ಆಯಿಲ್ ಫ್ರೈ ಮಾಡ್ಕೊಂಡಿರೋದು ಚಿಕನ್ನ, ನಾಟಿ ಕೋಳಿ ಚಿಕನ್ನ ಅದರೊಳಗೆ ಹಾಕಬೇಕು. ಯಾಕೆಂದರೆ ಮಸಾಲ ಎಲ್ಲ ಹಿಡಿಬೇಕಲ್ಲ, ಜಾಸ್ತಿ ಅದು ಬೇಯಿಸ್ಕೊಂಡ್ಬಿಟ್ರೂ ಸಮಸ್ಯೆ ಆಗುತ್ತೆ. ಚೆನ್ನಾಗಿ ಹಿಂಗೆ ಕದ್ರಬೇಕು. ಜಾಸ್ತಿ ಆಮೇಲೆ ಮಿಕ್ಸ್ ಮಾಡ್ಕೋಬಾರ್ದು, ಯಾಕಂದರೆ ಚಿಕನ್ ಪೀಸ್ ಎಲ್ಲ ಬಿಟ್ಟೋಗುತ್ತೆ. ಇದು ಮಂಡ್ಯ ನಾಟಿ ಸ್ಟೈಲ್. ಮೀಡಿಯಂ ಫ್ಲೇವರಲ್ಲಿ ಸ್ವಲ್ಪ ಮಸಾಲೆ ಜೊತೆ ಬೇಯಲಿ ಚಿಕನ್ನು. ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಇದು ನಾನು ಬಿರಿಯಾನಿ ಮಾಡ್ತಾ ಇರೋದು, ಸ್ವಲ್ಪ ನೀರಲ್ಲಿ ಸ್ವಲ್ಪ ಬೇಯಲಿ. ನೋಡಿ, ಸ್ವಲ್ಪ ಮಟನ್ ಎಲ್ಲ ಬೆಂದಿದೆ, ಚಿಕನ್ ಎಲ್ಲ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಿದ್ದೀನಿ. ಈಗ ಒಂದು ನಿಂಬೆಹಣ್ಣು ಹಾಕ್ತೆ, ಸ್ವಲ್ಪ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ತಿದ್ದೀನಿ. ನೋಡಿ, ಸ್ವಲ್ಪ ಮೊಸರು, ನಿಂಬೆಹಣ್ಣು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ಈಗ ಇದಕ್ಕೆ ಹಾಕ್ತಿದ್ದೀನಿ. ಅಕ್ಕಿನ ನೆನೆಸಿಟ್ಟಿದ್ದೆ, ಒಂದು 1 ಅವರ್ ನೆನೆಸಿಟ್ಟಿದ್ದೆ.
ಈಗ ಅಕ್ಕಿ ಹಾಕ್ತಿದ್ದೀನಿ ಇದಕ್ಕೆ. ಬಿರಿಯಾನಿ ರೆಡಿನಾ?